ಸೊ ಮೇಲ್ನೋಟಕ್ಕೆ ಇದು ಒಂಥರ ಪೂರ್ವಯೋಜಿತ ತರ ಕಂಡು ಬರ್ತಾ ಇದೆ. ಯಾಕಂದ್ರೆ ಪೆಟ್ರೋಲ್ ಕ್ಯಾನ್ ಎಲ್ಲ ಪೆಟ್ರೋಲ್ ತಂದಿದ್ದಾರೆ. ಆಮೇಲೆ ಈಗ ನಿಜವಾದ ರೈತರು ಯಾವ ರೀತಿ ಕೆಲಸ ಮಾಡಿಲ್ಲ ಅಂತ ಯಾರೋ ರೈತರ ಹೆಸರಿನಲ್ಲಿ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದಾರೆ ಅಂತ ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಅವ್ರು ಯಾರೇ ಇದ್ರು ಕೂಡ ಇಲಾಖೆ ಅವ್ರನ್ನ ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಮೇಲೆ ಮುಂದಿನ ಕಾನೂನು ಕ್ರಮ ನಾವು ತಗೊಳ್ಳಿ. ಸಾಯಂಕಾಲ 7 ಗಂಟೆವರೆಗೆ ಇದು ಆರಿಸೋದು ಎಲ್ಲ ಮುಗಿದಿದೆ. ಈಗ ತನಿಖೆ ಆಗಿನ ಸ್ಟಾರ್ಟ್ ಆಗಿದೆ. ನಮ್ಮ CPI ಮುಧೋಳ್ ಅವರು ತನಿಖೆ ಮಾಡ್ತಾ ಇದ್ದಾರೆ. ಯಾರು ನಿಜವಾಗಿ ಮಾಡಿದರೆ ಅವ್ರನ್ನ ಮಾತ್ರ ನಾವು ಅವ್ರಿಗೆ ಗುರುತು ಮಾಡಿ ಸಾಕ್ಷಿ ಆಧಾರದ ಮೇಲೆ ಅವ್ರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ರೈತರ ಹೆಸರಿನಲ್ಲಿ ಯಾರ ಕಿಡಿಗಳಿಗೆ ಬಂದು ಮಾಡಿರೋ ಕೃತ್ಯ ಅಂತ ನಮ್ಮ ಮೇಲ್ನೋಟಕ್ಕೆ ನಮಗೆ ಅನಿಸ್ತಾ ಇದೆ. ಪೂರ್ತಿ ತನಿಖೆ ಆದ್ಮೇಲೆ ಇದ್ರ ಬಗ್ಗೆ ಸತ್ಯಾಸತ್ಯತೆ ಎಲ್ಲ ಕಂಡು ಬರ್ತದೆ. ಕಾಲು ಮುರಿದಿದೆ. ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ಇಲಾಖೆ ಪೂರ್ತಿ ಅವ್ರದ್ದು ಚಿಕಿತ್ಸೆ ವೆಚ್ಚವನ್ನೆಲ್ಲ ಭರಿಸಲಿದೆ. ಅವ್ರಿಗೇನು ಮುಂದೆ ಮೆಡಿಕಲ್ ಸೌಲಭ್ಯ ಇದೆ ಎಲ್ಲ ಕೊಡ್ತೀವಿ ನಾವು. ತಳ್ಳಾಟದಲ್ಲಿ ಬಿದ್ದು ಕಾಲುಗೊಂಡಿರೋದು ಅಂತ ನಮಗೆ ಮಾಹಿತಿ ನೋಡ್ಬೋದು. ನಾವು ಇನ್ನ ಘಟನೆ ಆಗಿನ್ನ 24 ಗಂಟೆನೂ ಆಗಿಲ್ಲ. ಹಂಗಾಗಿ ನಾವು ಇದ್ರ ಬಗ್ಗೆ ಅಂತಿಮ ಅಭಿಪ್ರಾಯವಂತ ನಾವು ಯಾವ್ದನ್ನ ಕೊಡಕ್ ಆಗುದಿಲ್ಲ. ನಮ್ ಮೇಲ್ನೋಟಕ್ಕೆ ಈ ತರ ರೈತರು ವಾಹನಗಳಿಗೆ ರೈತರ ಬೆಂಕಿ ಹಚ್ಚಕ್ ಸಾಧ್ಯ ಇಲ್ಲ ಅಂತ ಒಂದು ಭಾವನೆಯಿಂದ ಮಾತ್ರ ಹೇಳಿದ್ದೀನಿ. ಬಟ್ ಯಾರು ಕಿಡಿಗೇಡಿಗಳಿದ್ದಾರೆ, ಅವ್ರು ಯಾರು ಬೆಂಕಿ ಹಚ್ಚಿದ್ದಾರೆ ಅವ್ರಿಗೆ ಮಾತ್ರ ಬಿಡುವುದಿಲ್ಲ. ಇಲಾಖೆ ಯಾರಿದ್ರು ಅವ್ರಿಗೆ ಮುಂದಿನ ದಿನಗಳಲ್ಲಿ ಕಠಿಣ ಕಾನೂನು ಕ್ರಮ ತಗೊಳ್ತಾರೆ. ಅಲ್ಲ ಏನೇನೋ ಈಗ ಪ್ರತಿಯೊಂದು ಜಾಗದಲ್ಲೂ ಏನಂತಾರೆ CC ಕ್ಯಾಮೆರಾಗಳಾಗ್ಲಿ ಬೇರೆ ವ್ಯವಸ್ಥೆಗಳಾಗ್ಲಿ ಇರೋದಿಲ್ಲ. ಅದು ಕೂಡ ತನಿಖೆ ಮಾಡಕ್ಕೆ ಬಹಳಷ್ಟು ಜನ ಪ್ರತ್ಯಕ್ಷದರ್ಶಿಗಳಿದ್ದಾರೆ. ಅವ್ರು ಮತ್ತೆ ಅವ್ರನ್ನ ನೋಡಿ ಅವ್ರ ಹೇಳಿಕೆಗಳು ಮಾಡ್ಕೊಂಡು ಮುಂದಿನ ಕ್ರಮ ತಗೊಳ್ತೀವಿ ನಾವು. ಪರಿಸ್ಥಿತಿ ನಿಯಂತ್ರಣಕ್ಕೆ ತಗೊಂಡ್ಬಂದ್ರು ಸರ್. ಆದ್ರೆ ಸ್ವಲ್ಪ ಯಾರ್ಯಾರು ಇದಾರೆ ಅವ್ರಿಗೆ ಗುರುತು ಮಾಡೋ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಕೂಡ ನಾನು ಕೂಡ ಬೆಂಗಳೂರಿಂದ ಇಲ್ಲಿ ಬಂದು ಪರಿಸ್ಥಿತಿಯ ಅವಲೋಕನ ಮಾಡಿ ಅವ್ರಿಗೇನು ಸ್ಥಳೀಯ ಅಧಿಕಾರಿಗಳಿಗೆ ಏನು ಸೂಚನೆಗಳು ಕೊಡ್ಬೇಕು ಅದು ಕೊಡ್ತೀನಿ. ಘಟನೆ ನೋಡಿದ್ರೆ 15-20 ಜನ ಅಂತ ಅನಿಸ್ತಾ ಇದೆ. ಮುಂದೆ ಎಷ್ಟು ಜನ ತನಿಖೆಯಲ್ಲಿ ಎಷ್ಟು ಜನ ಇದಾರೆ ಎಲ್ಲರಿಗೂ ನಾವು ಹಿಡಿದೀವಿ. ರೈಟ್ ರೀ, ಥ್ಯಾಂಕ್ ಯು ವೆರಿ ಮಚ್. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, BP, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್